ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಗವಾನ್ ಬುದ್ಧರು ಜ್ಞಾನ ರವಾನೆಗೆ ನಿರಂತರವಾಗಿ ಚಲಿಸುತ್ತಿದ್ದರು. ಅವರ ಈ ದೀರ್ಘ ಪ್ರಯಾಣದಲ್ಲಿ ಅದೆಷ್ಟೋ ಜನರ ಮನ ಪರಿವರ್ತನೆ ಮಾಡಿ ಭಕ್ತಿಯ ದಾರಿ, ಮುಕ್ತಿಯ ದಾರಿ ತೋರಿದ್ದಾರೆ. ಜ್ಞಾನೋದಯಕ್ಕೆ ಅಸಲಿ ದಾರಿ ಯಾವುದು ಅಂತ ತೋರಿದ್ದಾರೆ. ಅದೊಂದು ದಿನ ಬುದ್ಧ ಮತ್ತು ಅನುಚರರು ಒಂದು ಬೆಟ್ಟ ಏರ್ಲಿಕ್ಕೆ ಅಂತ ಹೋಗ್ತಾ ಇದ್ರು. ಆ ದಾರಿಯಲ್ಲಿ ಅವರು 3 ಜನರನ್ನು ಭೇಟಿಯಾಗ್ತಾರೆ. ಒಬ್ಬ ವ್ಯಕ್ತಿ ಒಂದು ಮರದ ಕೆಳಗೆ ಧ್ಯಾನ ಮಾಡಿಕೊಂಡು ಕೂತಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಮೈದಾನದಲ್ಲಿ ಉರಿ ಬಿಸಿಲಿನಲ್ಲಿ ಧ್ಯಾನ ಮಾಡುತ್ತಿದ್ದಾನೆ. 3ನೇ ವ್ಯಕ್ತಿ ನೃತ್ಯ ಮಾಡುತ್ತಿದ್ದಾನೆ. ಈ 3 ಜ್ಞಾನಾರ್ಜನೆಗೆ, ಜ್ಞಾನೋದಯಕ್ಕೆ ಕಾಯುತ್ತಿದ್ದಾರೆ. ಅವರು ಅವರವರ ದಾರಿಯಲ್ಲಿ ಜ್ಞಾನೋದಯವನ್ನು ಹುಡುಕುತ್ತಿದ್ದಾರೆ. ಬುದ್ಧ ಮೊದಲ ವ್ಯಕ್ತಿಯ ಹತ್ತಿರದಿಂದ ಸುಳಿಯುವಾಗ ಆ ವ್ಯಕ್ತಿ ಕೇಳ್ತಾರೆ, ಮಹಾಪುರುಷರೇ, ನನಗೆ ಜ್ಞಾನೋದಯ ಯಾವಾಗ ಆಗುತ್ತೆ? ಬುದ್ಧ ಉತ್ತರಿಸುತ್ತಾನೆ, ನಿಮಗೆ ಜ್ಞಾನೋದಯವಾಗಲು ಇನ್ನು 1000 ವರ್ಷ ಆಗುತ್ತೆ ಅಂತ. ಆ ವ್ಯಕ್ತಿ ಮರು ಮಾತನಾಡದೆ ಹೋಗಿ ಮತ್ತೆ ಧ್ಯಾನಕ್ಕೆ ಕೂತುಬಿಟ್ಟ. ಹಾಗೆ ಹೋಗುತ್ತಾ ಬುದ್ಧ ಮೈದಾನದಲ್ಲಿ ಧ್ಯಾನ ಮಾಡುತ್ತಿದ್ದ 2ನೇ ವ್ಯಕ್ತಿ ಬಳಿ ಹೋದಾಗ ಆ ವ್ಯಕ್ತಿಯ ದೇಹ ಬಹಳ ಸುಟ್ಟು ಹೋದಂತೆ ಕಾಣುತ್ತಿತ್ತು. ಉರಿ ಬಿಸಿಲಿನಲ್ಲಿ ಆ ವ್ಯಕ್ತಿ ಧ್ಯಾನ ಮಾಡುತ್ತಿದ್ದಾನೆ. ಆ ವ್ಯಕ್ತಿಯು ಬುದ್ಧನಿಗೆ ಅದೇ ಪ್ರಶ್ನೆಯನ್ನು ಕೇಳುತ್ತಾನೆ, ಇನ್ನೂ ಎಷ್ಟು ಕಾಲ ಹಿಡಿಯುತ್ತೆ ಪೂಜ್ಯರೇ ನನಗೆ ಜ್ಞಾನೋದಯವಾಗಲು ಅಂತ ಕೇಳುತ್ತಾರೆ. ಬುದ್ಧ ಹೇಳುತ್ತಾರೆ, ನಿಮ್ಮ ಜ್ಞಾನೋದಯಕ್ಕೆ ಕಮ್ಮಿ ಅಂದರೂ 1000 ವರ್ಷ ಬೇಕಾಗುತ್ತೆ ಅಂತ. ಅದನ್ನು ಕೇಳಿ ಆ ವ್ಯಕ್ತಿ, ನಾನು ಅಷ್ಟು ವರ್ಷ ಕಷ್ಟಪಡಬೇಕಾ ಜ್ಞಾನೋದಯಕ್ಕೆ ಅಂತ ಬೇಸರ ವ್ಯಕ್ತಪಡಿಸಿ ಮತ್ತೆ ಉರಿ ಬಿಸಿಲಿನಲ್ಲಿ ಧ್ಯಾನ ಮುಂದುವರಿಸುತ್ತಾನೆ. ಮುಂದೆ ಬುದ್ಧ 3ನೇ ವ್ಯಕ್ತಿ ನೃತ್ಯ ಮಾಡುತ್ತಿದ್ದಲ್ಲಿ ಹೋಗುತ್ತಾರೆ. ಆ ವ್ಯಕ್ತಿಯು ಅದೇ ಪ್ರಶ್ನೆ ಕೇಳುತ್ತಾರೆ. ಮತ್ತೆ ಬುದ್ಧ ಅದೇ ಉತ್ತರ ನೀಡುತ್ತಾರೆ, ನಿಮಗೆ 1000 ವರ್ಷದ ನಂತರ ಜ್ಞಾನೋದಯವಾಗುತ್ತೆ ಅಂತ. ಅದನ್ನು ಕೇಳುತ್ತಲೇ ಆ ವ್ಯಕ್ತಿ ಮುಗುಳ್ನಗುತ್ತಾನೆ, ಸಂತೋಷ ಪಡುತ್ತಾನೆ. ಮತ್ತೆ ನೃತ್ಯ ಮಾಡುವುದನ್ನು ಮುಂದುವರಿಸುತ್ತಾನೆ. ಆ ಕ್ಷಣದಲ್ಲಿ ಆ ವ್ಯಕ್ತಿಗೆ ಜ್ಞಾನೋದಯವಾಗುತ್ತದೆ. ಕೇಳಿ, ನಮ್ಮ ಜೀವನದಲ್ಲಿ ನಮ್ಮ ಗುರಿ ನಮಗೆ ಮುಖ್ಯ. ಹೌದು, ಆದರೆ ಆ ಗುರಿಯತ್ತ ಸಾಗುವ ದಾರಿ, ಪ್ರಯಾಣವೂ ಅಷ್ಟೇ ಮುಖ್ಯ. ಅಯ್ಯೋ, ಗುರಿ ಮುಟ್ಲಿಕ್ಕೆ ಇನ್ನೂ ಅಷ್ಟು ದೂರ ಪ್ರಯಾಣಿಸಬೇಕಾ ಅಂತ ಭಾರ ಮನಸ್ಸಿನಿಂದ ಯೋಚನೆ ನಿಮ್ಮನ್ನು ಗುರಿಯಿಂದ ಮತ್ತಷ್ಟು ದೂರ ಮಾಡುತ್ತದೆ. ನಿಜ, ಗುರಿ ಮುಟ್ಟಿದಾಗ ನಮಗೆ ಸಂತೋಷವಾಗುತ್ತದೆ, ಆದರೆ ಅದು ಆ ಕ್ಷಣಕ್ಕೆ. ಆದರೆ ಗುರಿ ಮುಟ್ಲಿಕ್ಕೆ ಇಂದಿನಿಂದ ಅಂದಿನವರೆಗೆ ಏನಿ ಪ್ರಯಾಣವಿದೆ, ಇಲ್ಲಿ ಸಂತೋಷವಾಗಿರಬೇಕು. ಈ ಬದುಕಿನ ರಹಸ್ಯ ಇಷ್ಟೇ. ಯಾರು ಎಲ್ಲಿ ತಲುಪಬೇಕೋ ಅಲ್ಲಿ ತಲುಪುತ್ತೇವೆ, ಅದಕ್ಕೆ ಪ್ರಯತ್ನ ಬೇಕು. ಹಾಗೆ ನಮ್ಮ ಜೀವನದ ಪ್ರತಿ ಕ್ಷಣಗಳಲ್ಲಿ ಜೀವಂತವಾಗಿರಬೇಕು. ಇಲ್ಲಿ ಜೀವಂತವೆಂದರೆ ಪ್ರತಿ ಕ್ಷಣ ಜೀವಿಸಬೇಕು ಎಂದರ್ಥ. ನಿಮ್ಮ ಕಾರ್ಯವನ್ನು ಪ್ರೀತಿಸಿ,
ಅದನ್ನು ಜೀವಿಸಿ. ಕಾಲ ನಿಮ್ಮನ್ನು ಗುರಿ ಮುಟ್ಟಿಸುತ್ತದೆ.